ಬರಗಾಲದಿಂದ ಬೆಳೆ ನಷ್ಟ ಉಂಟಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ಫಲಾನುಭವಿ 19 ಲಕ್ಷ ರೈತರಿಗೆ ಈಗಾಗಲೇ 14 ಕೋಟಿ ರೂಪಾಯಿಯಷ್ಟು ಬೆಳೆ ವಿಮೆ ಪರಿಹಾರ ಮೊತ್ತ ಬಿಡುಗಡೆಯಾಗಿದ್ದು, ನೋಂದಣಿ ಮಾಡಿಸಿಕೊಂಡ ಅರ್ಹ ರೈತರ ಖಾತೆಗೆ ನೇರವಾಗಿ ಈ ಹಣ ವರ್ಗಾವಣೆಯಾಗಲಿದೆ. 2023ರಲ್ಲಿ ರೈತರಿಗೆ ಬೆಳೆ ನಷ್ಟದಿಂದಾಗಿ ಕೇಂದ್ರ ಸರ್ಕಾರವು ಈ ಫಸಲ್ ಬಿಮಾ ಯೋಜನೆಯಡಿ 4 ಕೋಟಿ ರೈತರಿಗೆ ನೆರವು ನೀಡಿದೆ. ಇದಕ್ಕಾಗಿ 2024ನೇ ಸಾಲಿನ ಬಜೆಟ್ನಲ್ಲಿ 13,625 ಕೋಟಿ ರೂಪಾಯಿಯಷ್ಟನ್ನು ಮೀಸಲಿಟ್ಟಿದೆ. ಇನ್ನು ಈ ಪರಿಹಾರ ಹಣ ಬರಪೀಡಿತ ಬೆಳೆ ನಷ್ಟದವರಿಗೆ ದೊರೆಯುವುದಿಲ್ಲ. ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಮಾತ್ರ ಈ ಪರಿಹಾರ ಹಣ ದೊರೆಯುತ್ತದೆ. ಒಂದೊಂದು ಬೆಳೆಗೆ ಒಂದೊಂದು ದರ ನಿಗದಿಪಡಿಸಲಾಗಿದ್ದು, ಅದರನ್ವಯ ನಿಮ್ಮ ಬೆಳೆಗೆ ಅನುಗುಣವಾಗಿ ಹಣ ಜಮಾವಣೆಯಾಗುತ್ತದೆ. ಪರಿಹಾರ ಮೊತ್ತ ಸಿಗುವ ಪ್ರತಿ ಬೆಳೆಯ ವಿವರ ಹೀಗಿವೆ. ಸೂರ್ಯಕಾಂತಿ ಬೆಳೆ ಪ್ರತಿ ಹೆಕ್ಟೇರ್ಗೆ 44,100 ರೂಪಾಯಿ, ಸಾಸಿವೆ ಬೆಳೆ ಪ್ರತಿ ಹೆಕ್ಟೇರ್ಗೆ 45,500 ರೂಪಾಯಿ, ಬಾರ್ಲಿ ಬೆಳೆ ಪ್ರತಿ ಹೆಕ್ಟೇರ್ಗೆ 4,410 ರೂಪಾಯಿ, ಗೋಧಿ ಬೆಳೆ ಪ್ರತಿ ಹೆಕ್ಟೇರ್ಗೆ 67,500 ರೂಪಾಯಿ, ಹತ್ತಿ ಬೆಳೆ ಪ್ರತಿ ಹೆಕ್ಟೇರ್ಗೆ 34,650 ರೂಪಾಯಿ, ಮೆಕ್ಕೆಜೋಳ ಬೆಳೆ ಪ್ರತಿ ಹೆಕ್ಟೇರ್ಗೆ 17,850 ರೂಪಾಯಿ, ಭತ್ತದ ಬೆಳೆ ಪ್ರತಿ ಹೆಕ್ಟೇರ್ಗೆ 17,500 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಈ ಯೋಜನೆಯಡಿ ನೋಂದಾಯಿತ ರೈತರಿಗೆ ನೈಸರ್ಗಿಕ ವಿಪತ್ತು ಅಥವಾ ಇನ್ಯಾವುದೋ ಕಾರಣದಿಂದ ಬೆಳೆ ಹಾನಿಯಾಗಿ ನಷ್ಟ ಉಂಟಾದರೆ ವರದಿ ಸಲ್ಲಿಸಿದ್ದರೆ ಅಂಥ ರೈತರ ಖಾತೆಗೆ ಡಿಬಿಟಿ ಮೂಲಕ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಈಗಾಗಲೇ ಅರ್ಹ ರೈತರ ಖಾತೆಗೆ ಹಣ ವರ್ಗಾವಣೆ ಹಂತ ಹಂತವಾಗಿ ಜಮಾವಣೆ ಮಾಡಲಾಗುತ್ತಿದೆ. ನೀವು ಕೂಡ ನಿಮ್ಮ ಬರ ವಿಮಾ ಪರಿಹಾರ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದು. PMFBYಗೆ ಲಾಗಿನ್ ಆಗಿ ಅಲ್ಲಿ ನೀಡಿರುವ ಮಾಹಿತಿಯನ್ನು ಅನುಸರಿಸಿ ನಂತರ ಸ್ವವಿವರ ನಮೂದಿಸುವ ಮೂಲಕವೂ ನಿಮ್ಮ ವಿಮಾ ಯೋಜನೆಯ ವಿವರ ಪಡೆದುಕೊಳ್ಳಬಹುದು. ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.